ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲರೂ ಒಂದು ಎಂಗೇಜ್ಮೆಂಟ್ ಇದೆ, ಅಲ್ಲಿಗೆ ಹೋಗ್ತಿದೀವಿ. ನೋಡಿ ಹಿಂದೆ ನಾವು, ಇವ್ರು ನೋಡಿ. ಸೈಕಾ ಹಾಯ್ ಮಾಡು. ಬಾಯ್ ಮಾಡ್ತೀನಿ, ಬಾಯ್ ಮಾಡಿ. ಜನ ಹೋಗ್ತಿದೀವಿ ಗೈಸ್. ಇವಾಗ ಇವರಿಂದ ಲೇಟ್ ಆಗಿದೆ ನೀತಿ ಅಕ್ಕಯಿಂದ. ಇನ್ನ ಇವಾಗ ದೇವನಹಳ್ಳಿ ತನಕ ಹೋಗ್ಬೇಕು ನಾವು. ಟೈಮ್ ಎಷ್ಟಾಗೈತೆ? 11:30. 12 o'clock. ನಾವು ಹೋಗೋಷ್ಟಕ್ಕೆ 1:30. ಲಿಶು ಲಿಶು ಸೋನಾಗಿ ನಡುವೆ ಫಂಕ್ಷನ್ಸ್ ಮೇಲೆ ಫಂಕ್ಷನ್ಸ್ ಅಂತೆ. ರೆಡಿ ಆಗಿ ಆಗಿ ಸುಸ್ತಾಗ್ಬಿಟ್ಟವಳೆ. ಇವಾಗ ನಾವು ಫಂಕ್ಷನ್ ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ಬೇಕು. ನಮ್ಮ ಅಕ್ಕ ಇವಾಗ ನೋಡ್ತಾವಳು ಬ್ಲಾಗ್. ಇವಾಗ ಟೈಮ್ ಸಿಕ್ಕೈತಿ, ಅದನ್ನ ಅಬ್ಸರ್ವ್ ಕೂಡ ಮಾಡಿಲ್ಲ. ಇವಾಗ ನೋಡ್ತಾವಳೆ ನೋಡಿ ಪಾಪ. ಫಂಕ್ಷನ್ ಇದ್ರು ನನ್ನ ಬ್ಲಾಗ್ ಎಷ್ಟು ಟೈಮ್ ಕೊಟ್ಟು ನೋಡ್ತಾವಳೆ. ಫಂಕ್ಷನ್ ಹೇಳಿ ಯಾರ್ದು ಫಂಕ್ಷನ್? ನಮ್ಮ ಮಾಮದು ಎಂಗೇಜ್ಮೆಂಟ್. ನವಿಲು ಅವನ್ನ ಕರಿ. ವಾವ್, ಅಣ್ಣ ಜೊತೆ ಆರ್ಕೊಂಡ ಬರ್ತಾರೆ ಇವಾಗ ಗುಬ್ಬಿ ತನಕ. ಆರ್ಕೊಂಡ್ ಬರ್ರಿ. ಬಟ್ ನೋಡಿ ಎಲ್ಲ ಅವನೇ ಇಟ್ಕೊಂಡಿರೋದು. ಅಮೂಲ್ ಅವ್ರ ಅಮ್ಮ ನೋಡಿ ಫೋಟೋದಲ್ಲಿ. ಸೊ ಗೈಸ್ ಇವಾಗ ಬೇಬೀಸ್ ಫುಡ್ ಟೈಮ್. ಬೇಬೀಸ್ ಫುಡ್ ಟೈಮಲ್ಲಿ ಇವರು ಒಂದು ಲಿಶು. ಹಾಯ್ ಲಿಶು, ಹಾಯ್. ಚೆನ್ನಾಗೈತಾ ಕನ್ನಡ? ಇವತ್ತು ಮಾತಾಡ್ತಾ ವಿಡಿಯೋ ಮಾಡೋ ಬಿಸಿ. ಇಲ್ಲಿ ಬೇಬೀಸ್ ಹಾಕೊಂಡು ಬೇಬೀಸ್ ಡೇ ಔಟ್. ನೀರು ದೋಸೆ ಎಷ್ಟು ಚೆನ್ನಾಗಿದೆ. ಇವರಿಬ್ರು ನೀರು ದೋಸೆ ಅಂದರೆ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ ನಿಮ್ಗೆ? ಅದು ನೀರು ದೋಸೆ ಯಾವ ಜಾಗದಾಗ ತಿನ್ಬೇಕು ಅಲ್ಲೇ ತಿನ್ಬೇಕು. ಇದ್ರ ಜೊತೆ ಗೀ ರೋಸ್ಟು ಅಲ್ಲೇ ಮಂಗಳೂರು, ಉಡುಪಿ, ಕುಂದಾಪುರ ಆ ಕಡೆ ತಿನ್ಬೇಕು. ನೀವು ರಿಸರ್ವ್ ಕ್ಯಾಂಡಿಡೇಟಾ? ಯಾರಿಗಾದ್ರು ರಿಸರ್ವ್? ನೋಡಿ ಏನು ಆಟ ಆಡ್ತವ್. ಕಾಫಿ ಟೈಮ್. ತಗೊಂಡು 2 ವರ್ಷ ಆಯ್ತಲ್ಲ. ಡೀಸೆಂಟ್ ಆಗಿದ್ದಾರೆ. ನಮ್ಮ ಟೇಬಲ್ ಅಷ್ಟೇ ಫುಲ್ ಮೆಸ್ಸಿ ಮೆಸ್ಸಿ. ಬಾಟಲ್ ನೋಡಿ, ಅದು ಮನೆ ಮಾಡ್ಕೊಂಡ್ಬಿಟ್ಟವ್ರೆ. ಮನೆನೇ ಆಗ್ಬಿಟ್ಟೈತೆ. ಇನ್ನೊಂದ್ಸತಿ ಅದು ಫುಲ್ ಸೌಂಡ್ ಇಟ್ಕೊಂಡು ಕೋಕೋ ಮಿಲನ್ ಹಾಕೊಂಡು ಇಲ್ಲೊಬ್ರು ಡ್ಯಾನ್ಸ್ ಆಡ್ಕೊಂಡು. ಅವ್ರು ಸ್ವಲ್ಪ ಸೈಲೆಂಟ್ ಆಗಿ ತಿಂತವ್ರೆ ಎಲ್ಲ. ಅವ್ರ ಫೀಡಿಂಗ್ ಬಾಟ್ಲು ನೋಡಿ, ಶೂಸು. ನಾವಿವಾಗ ಎಲ್ಲರೂ ಇಲ್ಲೇ ನಮ್ ಗುಬ್ಬಿಯಲ್ಲೇ ಒಂದು ಹೊಸ ಕೆಫೆ ಓಪನ್ ಆಗಿದೆ, ಅಲ್ಲಿಗೆ ಹೋಗ್ತಿದೀವಿ. ನಾನೇ ಗೈಸ್ ಓಪನ್ ಮಾಡ್ಸಿರೋದು. ಹೊಸದಂತ್ರ ಡಿಫ್ರೆಂಟ್ ಆಗಿದೆ, ಅದಕ್ಕೆ ಹೆಂಗಿದೆ ಅಂತ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀವಿ. ಗೈಸ್ ಇನ್ನೊಂದು ಏನ್ ಗೊತ್ತಾ, ನಮ್ದು ಅವಾಗ ಫುಡ್ ಪೇಜ್ ಇತ್ತು, ಇವಾಗೂ ಇದೆ. ಇವ್ರೆ ಸ್ಟಾರ್ಟ್ ಮಾಡಿದ್ದು, ಇವ್ರೆ ಮೇಡಮ್ ಸ್ಟಾರ್ಟ್ ಮಾಡಿದ್ದು. ಏನದು ಸುಮ್ನೆ ರೀ ಗೈಸ್, ಅದೇನು ಇಲ್ಲ. ಏನದು 2 ವರ್ಷ ಆಯ್ತು. 1-2 ಹಾಕಿದ್ರಿ, ಆಮೇಲಿಂದ ಯಾವ್ದು ಇಲ್ಲ. ಅಮೂಲು ಇಲ್ಲಿ ನೀನ್ ಆಗ್ತಾ ಇದ್ದಿದ್ದು. ಸೊ ದಿಸ್ ಇಸ್ ದ ಕೆಫೆ, ಡೇ 1 ಕೆಫೆ. ಫೋನ್ ಮಾಡು. ಹಿಂಗಿದೆ ನಮ್ಮ ಮನೆಯಿಂದ ಜಸ್ಟ್ 2 minutes ಅಷ್ಟೇ. ನೋಡಿ ನಮ್ಮ ಬೇಬಿ ಅವನಷ್ಟು ಅವನೇ ಆಗ್ತಾನೆ. ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀರಿ. ಇವಾಗ ಎದ್ದಿದಲ್ಲ, ಅದಕ್ಕೆ ಇನ್ನು ಆಕ್ಟಿವ್ ಇಲ್ಲ. ಅತ್ತಮ್ಮ ಚಿನಿ ಅತ್ತು ಮೇಲೊಂದ್ಸಲಿ ನೋಡೋಣ ಅಂತ. ಕೆಳಗಡೆನೂ ಚೆನ್ನಾಗೈತೆ.
ಸರಿ ಸೊ ಮೇಲೆ ಹೆಂಗಿದೆ ನೋಡೋಣ. ಕೆಳಗಡೆನೆ ಬಾನಿಶಾಕ. ಸೊ ಇಲ್ಲಿ ಆ್ಯಕ್ಚುಲಿ ಅವಾಗ ನಾವೇನೋ ಸ್ವಲ್ಪ ಬೇಗ ಬಂದರೆ ಸನ್ಸೆಟ್ ವ್ಯೂ. ನಂಗೆ ಯಾಕೋ ಕೆಳಗಡೆನೆ ಚೆನ್ನಾಗಿದೆ. ಅಲ್ಲಿ ನೋಡಲ್ಲಿ ಚೆನ್ನಾಗೈತೆ. ಗೈಸ್ ನೋಡಿ ಇಲ್ಲಿ ಚೆನ್ನಾಗೈತೆ. ಇವ್ರಿಗೆ ನೋಡಿ ಗೈಸ್ ಇಲ್ಲಿ ಕುತ್ಕೊಳ್ಳೋಣ ಅಂದರೆ ಇಲ್ಲಿ ಅಂತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ. ದಿಸ್ ಆ್ಯಕ್ಚುಲಿ ಗಿವ್ಸ್ ಕೆಫೆ ವೈಬ್ಸ್. ಇವ್ರು ನೋಡಿದ್ರೆ ಅವಾಗಿಂದ ಅಮ್ಮು ಓ ಏನಾಗ್ಬೇಕು ಹೇಳು. ಹಂಗೆ ನೋಡ್ಕೊಳ್ಳಿ. ತಿರ್ಗಾ ಕರೀತಾನಲ್ಲಿ ಹೋಗ್ಬಿಟ್ಟು. ನಿಂಗೆ ಬಿಟ್ರೆ ಸಾಕು ಹಿಂಗ್ ರೋಡ್ ಕೇಳ್ತ. ಇಲ್ಲೇ ಇದ್ದೀನಿ. ಓನು ವಿನೋದ. ಇವರಿಬ್ರು ಹೈಟ್ ಡಿಫ್ರೆನ್ಸ್ ನೋಡಿ. ಇರೋ ನಿನ್ ಕೈಯಲ್ಲಿ ಆಗಲ್ಲ, ನಾನು ಕಿತ್ಕೊಂತೀನಿ ಅಂತ ಅಮೂಲು ಮೈಂಡ್ ವಾಯ್ಸ್. ಇವ್ರಿಬ್ರದು ಕಲ್ಸ್ರಿ. ಇವ್ ನೋಡಿ ಹುಡುಕ್ತ. ಅದೇನ್ ಆ್ಯಪಲ್ಲ. ನಮ್ ಚೋಟಿ ಮೋಟಿ ಐತ್ ಸ್ವಲ್ಪ ಕಮ್ಮಿ. ಬನ್ರಿ ಅಷ್ಟೇ ಈ ಕಡೆ ಬರ್ಕೊಡ್ದು ಬಾ. ಅಲ್ಲ ಹೋಗಿ 2 ಕಿತ್ಕೊಂಬಂದ ಕೊಟ್ಟಿಲ್ಲ ಅಂತ. ಹೌದಾ? ಸೊ ಓಕೆ ಟ್ರೈ. ಇನ್ನ ಮೆನು ಅಲ್ಲಿ ಸ್ವಲ್ಪ ಕಮ್ಮಿನೇ ಐತೆ ಇದೆಲ್ಲ ವೆರೈಟೀಸ್. ಮೇ ಬಿ ಇನ್ನ ಹೋಗ್ತಾ ಜಾಸ್ತಿ ಮಾಡ್ತಾರೆ. ವಾವ್ ಹೆಂಗಮ್ಮ ತಿನ್ನೋದು ಹೇಳ್ಕೊಡು. ಎಲ್ಲರಿಗಿಂತ ಫಸ್ಟ್ ಕೈ. ಇನ್ಮೇಲೆ ಇವ್ನಂತೂ ಬಿಸಿ ಪಾಪ. ಬೇಕಾಗಿತ್ತ ನಿಂಗೆ ಅಷ್ಟು ಅರ್ಜೆಂಟ್ ಇತ್ತಾ? ಬೇಬೀಸ್ಗೆ ಫ್ರೈಸ್ ನಮ್ದಿಂದ ಬಂದು ಗಿಫ್ಟ್ ಜಾಸ್ತಿ ಏನೋ. ಓಹೋ ಒಬ್ಬ ಫುಲ್ ಕಚ್ಕೊಂಡ್ ಹೇಳ್ತೀನಿ. ಅಯ್ಯೋ ಅಮೂಲು ನಂಕ ಓ ಇರು ಕೆಚಪ್ ನಂಕ ಅಮ್ಮಗಿಲ್ಲ ಮಾಮಕ್ಕ. ಇವಾಗ ನಾನ್ ನಿಂಕ ನಿಮ್ ಬೇಬಿ ತಿನ್ಸ್ಬಿಡ್ಲಿ. ಅಮ್ಮಗ್ ತಿನ್ಸ್ತೀನಿ. ನಂಕ ಅಮ್ಮಗ್ ಬೇಡ. ಇವಾಗ ನಮಗೆ ಫುಲ್ ಹತ್ರ ಆಗ್ಬಿಟ್ಟು. ಗುಬ್ಬಿಗೆ ಬಂದಾಗೆಲ್ಲ ಇವಾಗಿಲ್ಲ ಹ್ಯಾಂಗ್ ಔಟ್ ನಮ್ಮ ಪ್ಲೇಸಸ್. ಅಂದರೆ ಇವ್ರ ಗುಬ್ಬಿಗೆ ಬಂದಾಗ ನಾನು ಅಪ್ಪು ಅವಾಗ ಬರ್ತಾ ಇರ್ತೀರಿ. ಮೊದಲು ಟೀ ಹಟ್ ತನಕ ಹೋಗ್ಬೇಕಾಗಿತ್ತು. ಇವಾಗ ಇಲ್ಲೇ ಓಪನ್ ಆಗ್ಬಿಟ್ಟೈತೆ. ನಿಶಾಕ್ ಆಲ್ರೆಡಿ ಸ್ಕೆಚ್ ಹಾಕೊಂಡ್ಬಿಟ್ಟವ್ರು ಬಂದಾಗೆಲ್ಲ ಇಲ್ಲೇ ಅಂತೆ. ಹ್ಯಾಂಗ್ ಔಟ್ ಆ್ಯಕ್ಚುಲಿ ಇಲ್ಲಿ ಹ್ಯಾಂಗ್ ಔಟ್ಗೆಲ್ಲ ಇರು ರಿವ್ಯೂ ಕೇಳ್ತೀನಿ. ಹ್ಯಾಂಗ್ ಔಟ್ ಮಾಡೋಕ್ಕೆಲ್ಲ ಪ್ಲೇಸ್ ಸಖತ್ತಾಗೈತೆ. ಓ ಕೆಚಪ್ನ ಕುಂಕುಮ ಅಂತ ಇಕ್ಕೊಂತವನೆ. ಸೈಕಾನೆ ಇದು. ಹೇಳಿ ಶಾಖ ಏನೋ ಅವಾಗ ಹೇಳ್ತಾ ಇದ್ದಲ್ಲ ಹೇಳು. ಹ್ಯಾಂಗ್ ಔಟ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ. ಮಕ್ಕಳಿಗಂತೂ ಏನ್ ಮಕ್ಕಳು ಎಲ್ಲಾರ್ಗು ಅಲ್ಲಿ ಇಕ್ಕಂತವ್ ನೀರು. ನೆಕ್ಸ್ಟ್ ನೋಡಿ ಗೈಸ್ ಬಟ್ ಬೆಸ್ಟ್ ಪ್ಲೇಸ್. ಇನ್ನು ಮೇಲೂ ಚೆನ್ನಾಗೈತೆ. ನಾನು ಇಲ್ಲಿ ಕೆಳಗಡೆ ಕರ್ಕೊಂಬಂದು ಮೇಲೆ ಸನ್ಸೆಟ್ ಟೈಮಲ್ಲಿ ಬರಬೇಕು. ಈ ಕಡೆಯಿಂದ ಆ ಕಡೆ ಸನ್ಸೆಟ್ ವ್ಯೂ. ಅಮೂಲು ಅದು ಅಲ್ಲಲ್ಲ ತಿನ್ನೋದದು. ಮಕ್ಕಳೆಲ್ಲ ಹಾಕೊಂಡು ಅವನು ನಾವೆಲ್ಲ ನಗಿತಾ ಇರೋದಕ್ಕೆ ಓವರ್. ಗೊತ್ತಾನೆ ತಿನ್ನೋದು ಗೊತ್ತಾನೆ ಹೆಂಗ್ ತಿನ್ನೋದು ಅಂತ. ಆ ಬೇಬಿ ಸೈಲೆಂಟ್ ಫ್ರೈಸ್ ಕೊಟ್ಬಿಟ್ರೆ ಸಾಕು. ಇದೇ ಸ್ವಲ್ಪ ಸೈಕ. ಅಮೂಲು
ಅದಕ್ಕೆ ಇರು ನೋಡಿ ಗೈಸ್ ಅಮೂಲು ಬುದ್ಧಿ ತಿರ್ಗಾ ಹೆಂಗ್ ತಿನ್ನೋದು ಹೆಂಗ್ ತಿನ್ನೋದು ಹಂಗ ಇಷ್ಟೊತ್ತು ಹೆಂಗ್ ತಿಂದಿದ್ದು ಹೆಂಗೆ ಏನ್ ಹೇಳಿದ್ರೆ ಹಂಗ್ ಮಾಡೋದು ಅವನೇ ಮಾಡೋದು ಇಂದ ತಿನ್ನಿದ್ದು ಡಿಸಿಪ್ಲಿನ್ ಬಂದ್ಬಿಟ್ಟಿದೆ ಅವ್ರಿಗೆ. ಆಂಟಿ ಅವ್ರು ಸಡನ್ ಆಗಿ ಸರ್ಪ್ರೈಸ್ ಕೊಟ್ರು ನೋಡಿ. ಮನೆ ಪಕ್ಕ ಇರೋದ್ರಿಂದ ಹಿಂಗೂ ಬರ್ಬೋದು. ನಮ್ಮ ಆಂಟಿ ಒಳಗಡೆನೆ ಬಂದಿಲ್ಲ ನಮ್ ಕಮ್ತ. ಬನ್ನಿ ಕಮ್ತ ಮನೆ ಪಕ್ಕನೇ ಇರೋದು ಅಂದ್ಬಿಟ್ಟು ಎತ್ಕಾದು ನೋಡಿ. ಅಷ್ಟೇ ಹಿಂಗ್ ಬರ್ತಾ ಇರ್ಬೇಕು, ಹಿಂಗ್ ಹೋಗ್ತಾ ಇರ್ಬೇಕು. ಅಲ್ಲ ನಿತ್ಯಕ್ಕ 100 ಮೀಟರ್ಸ್ ಅಷ್ಟೇ, 10 ಮೀಟರ್ಸ್ ಅಂತೆ. ಗೈಸ್ 7:30 ಆದ್ರೂ ಎಷ್ಟು ಫಾಗ್ ಇದೆ ನೋಡಿ. ಸೊ ನಾವೆಲ್ಲರೂ ಬೆಳಗ್ಗೆ 8 ಅಷ್ಟೊತ್ತಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ಇದು ಬಂದು ನಮ್ಮೆಲ್ಲರ ಫೇವ್ರೆಟ್ ಬ್ರೇಕ್ಫಾಸ್ಟ್ ಸ್ಪಾಟ್ ಅಕ್ಷಯ ಮೆಸ್. ಇಲ್ಲಿ ದೋಸೆ ಮತ್ತು ವಡ ಮಸ್ಟ್ ಟ್ರೈ. ಇದು ಬಂದು ಗೆದ್ಲಲ್ಲಿರೋದು. ಈ ನಡುವೆ ನಮ್ಮ ಬೇಬೀಸು ಕೂಡ ಇದು ಫೇವ್ರೆಟ್ ಸ್ಪಾಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ದೋಸೆ ಆಮೇಲೆ ಇಲ್ಲಿರೋ ವಡೆ ಸಖತ್ತಾಗಿರುತ್ತೆ ದೋಸೆ. ಎಲ್ಲರೂ ಯಾರಾದ್ರೂ ಬಂದು ಟ್ರೈ ಮಾಡಾಗಿದ್ರೆ ಟ್ರೈ ಮಾಡಿ. ಅದೇ ನಾವು ಸಾಂಬಾರು ಹಾಕ್ಸ್ಕೊಳಲ್ಲ, ಬರೀ ಚಟ್ನಿ. ಇವ್ರಿಗೆ ಇಡ್ಲಿ, ನಮಗ್ ದೋಸೆ. ನೀತಿ ಹಾಕಕ್ ಬಿರಿ ನೋಡಿ ಗೈಸ್. ಹೋಗೋರು ದೊಡ್ಡಮ್ಮ ಜೊತೆ ಯಾಕೆ ನೋಡು, ಮಗುನ ಎಂಡೇಂಜರ್ ಮಾಡ್ತಾ ಇದ್ದಾರೆ, ಕಾರ್ ಓಡಿಸ್ತಾ ಇದ್ದಾರೆ, ಹಿಂಗ್ ಕುಣಿಸ್ಕೊಂಡು. ಅದೆಲ್ಲ ಎಂಡೇಂಜರ್ ಅಂತ ಇದೆ, ಅದು ಎಂಜಾಯ್ ಮಾಡ್ಕೊಂಡು ಓಡಿಸ್ತಾ ಇದ್ದೆ. ನಾವ್ ಹಂಗ ಅನ್ಕೊಂತೀವಿ, ನೋಡೋರು ಇವಾಗ ಎತ್ಕೊಂತೀನಿ ಸುಮ್ಮನೆ ನೋಡಿ. ಸಿಗ್ನಲ್ ಬಲ್ ಇಲ್ಲಿ ಇಲ್ಲತ್ತಿದ್ದಾನೆ ನೋಡ್ತವನೆ. ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿತ್ತು. ಇರು ಕೈ ಹಿಡ್ಕೊಂಡ್ರೆ ಸಿಗುತ್ತು. ಏನೇನು ಹೇಳಿ. ಹಾಂ, ಚಿಕನ್ ಫ್ರೈ, ಗೀ ರೈಸು, ಫಿಶ್ ಫ್ರೈ, ಲಾಲಿಪಾಪ್ ಇಲ್ಲೇನೋ ಮಾಡ್ತಾವ್ರೆ ನೋಡಿ ಗೈಸ್. ನಮ್ಮನ್ನ ಮನೆಗೆ ಕಳಿಸ್ಬಿಟ್ಟು ನಮ್ಮ ಕೈಲೇ ಮಾಡಿಸ್ತಾ ಇದ್ದಾಳೆ ಅಮ್ಮ. ಬಿರಿಯಾನಿ ಇವ್ರದೇ ಮನೆ ಅಲ್ಲ ಗೈಸ್, ಇವ್ರೇನ್ ಗೆಸ್ಟಾ ಹೇಳಿ. ಅದಕ್ಕೆ ಇವರೇ ಮಾಡ್ತಿರೋದು. ನಾವು ಬಂದು ಅಮ್ಮಗೆ ಮಾಡಿದ್ರೆ ಅಮ್ಮ ಏನು ಮಾಡಲ್ಲ ಗೈಸ್, ಸುಮ್ಮನೆ ಬನ್ನಿ ಬಿರಿಯಾನಿ ಮಾಡ್ಕೊಡ್ತೀನಿ, ಬನ್ನಿ ಅದ್ ಮಾಡಿ. ಸ್ವಲ್ಪ ಚಿಕನ್ ಎತ್ತಿಕ್ಕೆ ನಾನೇ ಬಿರಿಯಾನಿ ಮಾಡ್ತೀನಿ. ಮಾಡ್ಬಿಡೋದು. ಅಯ್ಯೋ ಗಾಯ್ಸ್ ಸಖತ್ತಾಗಿ ಬಂದಿದೆ ಇವಾಗ ಮಾಡ್ಕೊಡ್ತೀನಿ ಗೈಸ್. ಸ್ವಲ್ಪ ಚಿಕನ್ ಎತ್ತಿಕ್ಕಿರ್ತೀನಿ ಅದರಲ್ಲಿ. ಹಾಂ ಸಾಕಲ್ಲ ಪೆಪ್ಪರ್ ಚಿಕನ್ ಇವಾಗ ಮಾಡ್ಬಿಟ್ಟು ಪೆಪ್ಪರ್ ಚಿಕನ್. ಇವಾಗ ಫಿಶ್, ಗೀ ರೈಸ್, ಚಿಕನ್ ಆಚೆ ಬೇರೆ ಹೋಗ್ಬೇಕಲ್ಲ. ಎಲ್ಕ ಯಮ್ಮಿ ಫಿಶ್. ವಾವ್ ನಿಶಾಕ ಚೆನ್ನಾಗಿ ಕಾಣಿಸ್ತೈತೆ. ಇವ್ರ ಫ್ರೈ. ನಮ್ಮ ದೊಡ್ಡಮ್ಮ ಗೀ ರೈಸಲ್ಲಿ ಫೇಮಸ್. ಅವ್ರು ಗೀ ರೈಸ್ ಮಾಡ್ತಾರೆ. ನಾನು ಬರೀ ಇದೆಲ್ಲ ನಿಶಾಕ ಸ್ನ್ಯಾಪಲ್ಲಿ ಮಾತ್ರ ನೋಡಿದ್ದೆ. ಇವತ್ತು ನಮ್ಗಂತ ಮಾಡಿಕೊಡ್ತಾರೆ. ನಾನು ಮಾಡ್ತೀನಿ ಗೈಸ್. ಸಾಯಂಕಾಲ ಬ್ಲಾಗಲ್ಲಿ ಹಾಕ್ತೀನಿ ಬಿರಿಯಾನಿ, ಆಯಿತಾ? ಬಿಸಿ ಬಿಸಿ ಫಿಶ್. ಇದನ್ನ ಒಲೆಗೆ ಮಾಡಿದ್ರೆ ಚೆನ್ನಾಗಿರ್ತೈತೆ. ಇಲ್ಲ ಕರೆಕ್ಟಾಗಿ ಕೂತ್ ಸೌಂಡ್ ನೋಡು. ಚೋಟಿ ಬಿದ್ದಾನೆ. ಮೂಲು ಇಲ್ಲಿ ಬಂದಾಗೆಲ್ಲ ಜೋಕಾಲಿ ಕಟ್ಟಬೇಕು. ಒಂದ್ ಕಾಲು 2 ಕಾಲು ಆಚೆ ಇವ್ರ ಈ ಕಡೆ ಅವ್ರೆ. ಮಾಮಿ ಶಾಪಿಂಗ್ ಟೈಮ್. ಆ್ಯಂಡ್ ನಾನು ಇವಾಗ ಚಿಕ್ಕಿ ಒಂದು ಡ್ಯೂಟಿ ನೋಡಿ. ಇವರಿಬ್ರು ಒಂದು ಜಾಗದಲ್ಲಿಲ್ಲ. ಎಲ್ಲಿ
ಕೊಡು ತಿರ್ಗಾ ಉಮ್ಮ ಕೊಡು. ಇವ್ರಿಬ್ರು ನೋಡ್ಕೊಳಕ್ ಆಗ್ತಿರ್ಲಿಲ್ಲ, ಒಬ್ನ ಆ ಕಡೆ ಹೋದ್ರೆ ಒಬ್ನ ಈ ಕಡೆ ಹೋಗ್ತಾನೆ, ಅದಕ್ಕೆ ಹಿಂಗ್ ಲಾಕ್ ಮಾಡ್ಬಿಟ್ಟಿದ್ದೀನಿ ನೋಡಿ. ಇವಾಗ ಇಬ್ರು ಆಚೆ ಬರೋಕ್ಕಾಗಲ್ಲ. ಅಮೂಲು ಇಲ್ಲಿ ನೋಡಿ, ಇಲ್ಲಿ ಅಷ್ಟೇ ಸಿಂಪಲ್ ಸಾರ್ಟೆಡ್. ಇವಾಗ ಅವ್ರ ಮಮ್ಮಿ ಎಷ್ಟೊತ್ತು ಬೇಕಾದರೂ ಶಾಪ್ ಮಾಡಲಿ, ನಾನಂತೂ ದ ಬೆಸ್ಟ್ ವೇ ನೋಡಿ, ಸಾರ್ಟೆಡ್ ಅಷ್ಟೇ. ಎತ್ತು ಹಿಂಗೆ ಹಾಕ್ಬೇಕು ಇಬ್ರು. ಯಾರಿಗಾದ್ರೂ ಐಡಿಯಾ ಈ ಥರ ಐಡಿಯಾ ಮಾಡಿ ನೆಕ್ಸ್ಟ್ ಟೈಮ್ ಇಬ್ರನ್ನ ಕರ್ಕೊಂಡು ಹೋದ್ರೆ. ಈರಾ ಸೈಲೆಂಟಾಗಿ ಅವರೇ. ವಿ ಆರ್ ಬ್ಯಾಕ್ ಅಗೇನ್. ತಿರ್ಗಾ ಇವತ್ತು ಬಂದಿದ್ದೀವಿ. ನೆನ್ನೆ ಅಲ್ಲಿ ಹೋಗ್ಬಿಟ್ಟು 3 ಬಾಲ್ ಕಿತ್ಕೊಂಬಂದಿದ್ರು, ಅದ್ರಲ್ಲಿ ಅವ್ರು 2 ಕಿತ್ಕೊಂಡು ಒಂದು ಕೊಟ್ಟು ಕಳಿಸಿದ್ರು. ಇವತ್ತು ಹೋಗ್ರಿ ಇನ್ನೊಂದು ಕಿತ್ಕೊಂಬ. ಅಮೂಲು ಪಾಪ ನಮ್ಮ ನೀತಿ ಯಾಕಕ್ಕೆ ತಲೆನೋವಂತೆ ಗೈಸ್. ಏಕೆ ಸುಮ್ಮನೆ ಹೇಳ ಡೈಲಿ ನೀತಿ ಯಾಕೆ ಸಪ್ಪಗಿದ್ಯಾ? ಊರಿಗೆ ಹೋಗ್ಬೇಕಂತ ಹೇಳ್ತಾನೆ ಇದೀನಿ ಗೈಸ್, ಇವ್ರು ಬಿಡ್ತಾನೆ ಇಲ್ಲ. ಆಚೆ ಗೈಸ್ ಹೋಗು ಅಂದ್ರೆ ನಾನು ಹೋಗಲ್ಲ ಅಂತ ಬೇಜಾರಾಗಿರೋದು. ಇವತ್ತು ಸ್ವಲ್ಪ ಹೊಸಕೋಟೆಗೆ ಹೋಗಿದ್ವಿ, ಹೋಗಿ ಬರೋಕ್ಕೆ ಇಷ್ಟೊತ್ತಾಯ್ತು. ಸೊ ಗೈಸ್ ಇವ್ರಿದ್ದಾಗ ಈ ಬಾಟ್ಲ್ ಇದ್ದೇ ಇರುತ್ತೆ. ಸೊ ನಿಮಗೆಲ್ಲ ಹೆಂಗೆ ಗೊತ್ತಾಗಬೇಕು ಅಮೂಲು ಲಿಶು ಬಂದಿದ್ದಾರೆ ಅಂದರೆ 2 ಬಾಟಲ್ ಇಲ್ಲಿರುತ್ತೆ. ದಿಸ್ ಇಸ್ ಲಿಶು, ದಿಸ್ ಇಸ್ ಅಮೂಲು. ಇವಾಗ ಶಾಪಿಂಗ್ ಮಾಡಿದ್ದಕ್ಕೆ ಸ್ವಲ್ಪ ಹೊತ್ತು ಬ್ರೇಕ್, ಆಮೇಲೆ ಮನೆಗೆ ಹೋಗಿ ಪಾಚಿ ಮಾಡೋದು. ಇನ್ನು ಊಟ ಮಾಡ್ಬೇಕು ಇವರು. ಕಮೆಂಟ್ಸಲ್ಲಿ ನಮ್ಮ ಏನು ಎಂಗೇಜ್ಮೆಂಟಲ್ಲಿ ನಾವು ವೇರ್ ಮಾಡಿದಂಥ ಔಟ್ಫಿಟ್ಸ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ನಾನು ವೇರ್ ಮಾಡಿದಂಥ ಸಾರಿ ಬಂದು ಸಮ್ಯಕ್ಕಲ್ಲಿ ಪರ್ಚೇಸ್ ಮಾಡಿದ್ದು. ಏನದು ಪ್ಯೂರ್ ಬನಾರಸ್ ಸ್ಯಾರಿ, ಅದೇ ಥರ ತಗೋಬೇಕು ಅಂತ ಅಂದ್ಕೊಂಡು ಅದೇ ಥರ ಕಾನ್ಸೆಪ್ಟಲ್ಲಿ ಬ್ಲೌಸು ಕೂಡ ಹೊಲಿಸ್ಬಿಟ್ಟು ಸ್ಟಿಚ್ ಮಾಡಿಸಿ ನಾನು ಹಾಕಿದಂಥ ಸ್ಯಾರಿ. ಮತ್ತು ನನ್ನ ಮಗಳದ್ದೇನು ಔಟ್ಫಿಟ್ ಇದೆ ಅದು ಬಂದು ಸ್ಯಾರಿ ತಗೊಂಡು ಫರಾನ ಡಿಸೈನರ್ಸ್ ಅಂತ ಇದ್ದಾರೆ, ನಾವು ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ತೀವಿ, ಅಲ್ಲಿ ಸ್ಟಿಚ್ ಮಾಡಿಸಿದ್ದಂಥದ್ದು. ಬ್ಲೌಸು ವರ್ಕ್ ಮಾಡಿಸಿ ಮತ್ತು ಅದನ್ನು ಸ್ಟಿಚ್ ಮಾಡಿಸಿದ್ದು. ನಂದು ಬ್ಲೌಸ್ ಬಂದು ನಾನು ರೆಗ್ಯುಲರಾಗಿ ಟೈಲರ್ ಇದ್ದಾರೆ ನನಗೆ, ಅವ್ರ ಹತ್ರ ನಾನು ಸ್ಟಿಚ್ ಮಾಡಿಸಿದ್ದು. ಸೊ ಇಷ್ಟು ನಮ್ಮ ಔಟ್ಫಿಟ್. ಗೈಸ್ ನಾನು ಇವಾಗ ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ನಿಶಾಕ ಇದನ್ನ ರಾಂಗ್ ಹೇಳ್ತು ಗೈಸ್. ತೊಗರಿಬೇಳೆ ಬದಲು ಕಡಲೆಬೇಳೆ ಹಾಕ್ಬಿಟ್ಟಿದ್ದಾಳೆ. ನಿಶಾನು ಅದೇ ಅಂತಿದ್ದಾರೆ. ಇಲ್ಲ ಇವಾಗ ನಾನು ಹೇಳಿಲ್ಲ ಅಂದಿದ್ರೆ ತೊಗರಿಬೇಳೆ ದಾಲ್ ಕಿಚಡಿ, ಕಡಲೆಬೇಳೆ ದಾಲ್ ಕಿಚಡಿ ಮಾಡ್ಬಿಟ್ಟು. ಗೈಸ್ ಇವಾಗ ನಾನೇ ಇವ್ರಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತಾ ಇರೋದು. ಚೆನ್ನಾಗಿರ್ತಿತ್ತು ಗೈಸ್. ಇಲ್ಲಿ ನೋಡಿ ಗೈಸ್, ಇವ್ರೆ ಆ ಬೇಬೀಸ್ಗಿಂತ ಏನು ಮಾಡ್ತಾರೆ. ಬೀಳ್ಸಿದ್ ನಿಶಾಕ ಎತ್ತಿಕ ನೀತಿ ಅಂತ. ದಾಲ್ ಕಿಚಡಿ ರೆಡಿ. ಯಾವ್ದು ಇಲ್ಲ, ಇವ್ರು ಹೇಳ್ತಾರೆ ಮಾಡಿದ್ದು ತಿರ್ಗಾ ಎಲ್ಲ. ಏನೇನ್ ಮಾಡಿದ್ರೆ ನೋಡ ಅವಳೇ ಮಾಡಿದಂತೆ. ಏನಿಲ್ಲ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಉಪ್ಪು ಖಾರ ಎಲ್ಲ ಗಟ್ಟಿ ಮಾಡಿದ್ಲು. ತಿರ್ಗಾ ಮಾಡಿ ದಾಲ್ ಕಿಚಡಿ ಇಷ್ಟು ಅದು ಇನ್ನೊಂದು 5 ನಿಮಿಷ ಬಿಟ್ರೆ ಆರೋಗುತ್ತೆ. ಹಿಂಗೆ ಬಂದೈತೆ ಗೈಸ್, ಟೇಸ್ಟು ಚೆನ್ನಾಗೈತೆ ಗೈಸ್. ಗಗನನ್ನ ಫ್ರೆಂಡ್ ಮದುವೆಗೆ ಔಟ್ಫಿಟ್ ನೋಡಿ ಈ ಥರ ಇವತ್ತು ನೈಟ್ ರೆಡಿಯಾಗಿ. ಸೊ ಗೈಸ್ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.